ಅವನಗೈದಾಯಿತು ಮಾತೇನೆ. ಆದರೂ ಅದಾವುದಕ್ಕೂ ನೀನು ಮಣಿಯದೆ ಆ ನಿಧಿ ಎಲ್ಲಿರುವುದೆಂದು ಒಂದು ಸುಳಿವು ಕೂಡ ಕೊಡದೆ ಈ ನಿನ್ನ ಭಕ್ತನನ್ನು ಇಷ್ಟೊಂದು ಸತಾಯಿಸುವುದು ನ್ಯಾಯವೇ? ಆ ನಿಧಿಗಾಗಿ ಇನ್ನು ನಿನಗಿಲ್ಲೇನು ಬೇಕು? ಕಾಳಿ ಬಲಿಯೇ, ಹುಲಿ ಬಲಿಯೇ, ಅಥವಾ ನರ ಬಲಿಯೇ? ಧರ್ಮಗಂತ ಹಿಡಿದು ಧರ್ಮ ಕಾರ್ಯ ಮಾಡುತ್ತಾ ಧರ್ಮರಾಜನಂತೆ ಮೆರೆಯುವ ಧರ್ಮಕರ್ತ ನಾನಲ್ಲ. ಧರ್ಮಾಸನದ ಮೇಲೆ ಕುಳಿತು ಧರ್ಮಜನಂತೆ ಧರ್ಮಯುಗದ ಕಥೆ ಹೇಳುವ ಧರ್ಮಿಷ್ಠನು ನಾನಲ್ಲ. ಆದ್ರೆ ಧರ್ಮ ಧರ್ಮ ಎಂದು ಮೆರೆಯುವ ಧರ್ಮಿಷ್ಠರಿಗೆ ಧರ್ಮ ಸಂಕಟ ತಂದೊಡ್ಡುವ ಅಧರ್ಮಾಧಿಕಾರಿ ಈ ಪೃಥ್ವಿಗೆ ಸಂಬಂಧಪಟ್ಟ ಪ್ರಪಂಚದಲ್ಲಿ ಜನ್ಮ ತಾಳಿದ ಅದೆಷ್ಟೋ ಕೋಟಿ ಕೋಟಿ ಜನಸಂಖ್ಯರು ತಮ್ಮ ತಮ್ಮ ಸ್ವಾರ್ಥ ಸಾಧನೆಗಾಗಿ ಸರ್ಕಾರ ಜನತೆಗೆ ಮೀಸಲಿಟ್ಟ ಹಣದ ಬೊಕ್ಕಸವನ್ನು ಕೊಳ್ಳೊಡೆದು ಲೂಟಿಗೈದು ಪ್ರಪಂಚದಲ್ಲಿ ತಾವೇ ನಂಬರ್ 1, ತಾವೇ ನಂಬರ್ 2, ತಾವೇ ನಂಬರ್ 3 ಧನವಂತರೆಂದು ಹೇಳಿಕೊಂಡು ರಾಜ ಇವರು
ಜನರ ಮುಂದೆ ಒಳ್ಳೆಯರಂತೆ ಬಗೆಡುತ್ತಾ ಈ ಸಮಾಜದಲ್ಲಿ ತಲೆ ಎತ್ತಿ ಮೆರೆಯುತ್ತಿರುವಾಗ ಕೇವಲ ನಾವು ಈ ಭೂಮಿಯ ಆಳದಲ್ಲಿರುವ ನಿಧಿಯನ್ನ ಶೋಧಿಸಿ ಅದು ನಮ್ಮದಾಗಿಸಿಕೊಂಡು ಈ ಪ್ರಪಂಚದಲ್ಲೇ ಪ್ರಪ್ರಥಮ ಧನದಾಯಿಗಳ ಪುಸ್ತಕದ ಪುಟದಲ್ಲಿ ಸೇರಿ ಮಂಡಲಾಗಿ ರಾರಾಜಿಸಬೇಕೆಂದು ಅನಿಸುತ್ತಿರುವುದು ತಪ್ಪೇ? ಪೃಥ್ವಿರಾಜ್, ನಿಮ್ಮ ಮುಂದಾಲೋಚನೆ ಎಂದೂ ತಪ್ಪಲ್ಲ. ಯಾಕೆಂದ್ರೆ ಇಂದಿನ ಸುಳ್ಳಿನ ಪ್ರಪಂಚದಲ್ಲಿ ಅದೆಷ್ಟೋ ಮೇಘ ಶ್ರೀಮಂತರ ಪುಸ್ತಕದ ಪುಟಗಳನ್ನು ತೆರವಿ ನೋಡ್ತಾ ಹೋದ್ರೆ ಮಲ್ಯ ಅಂತ ದೊಡ್ಡ ದೊಡ್ಡ ರಾಜಕೀಯ ಉಡಾರಿಗಳನ್ನೊಳಗೊಂಡು ದೇಶದ ಸಂಪತ್ತನ್ನ ಲೂಟಿಗೈದು ಗುಡಿಸಿ ಗುಂಡಾಂತರ ಮಾಡಿ ಬಲಿಷ್ಠ ಬ್ಯಾಂಕುಗಳಿಗೆ ಆ ಮಹಾನುಭಾವರು ಭಂಗನಾಮ ಹಾಕಿ ವಿದೇಶದಲ್ಲಿ ತಲೆಮರೆಸಿಕೊಂಡು ಓಡಾಡುತ್ತಿರುವಾಗ ಅದು ಸತ್ಯದ ದಾರಿಯಾದರೂ ಸರಿ, ಸುಳ್ಳಿನ ಮಾರ್ಗವಾದರೂ ಡೋಂಟ್ ವರಿ ಎಂದು ಮುನ್ನುಡಿ ಇಟ್ಟು ತಮ್ಮ ಕಾರ್ಯ ಸಾಧನೆ ಮಾಡಿಕೊಳ್ಳುವುದೇ ನಮ್ಮಂತವರ ಗುರಿಯಾಗಿರಬೇಕೆ ವಿನಃ ಜಗತ್ತಿನ ಬರೀ ತಪ್ಪು ಒಪ್ಪುಗಳ ಬಗ್ಗೆ ವಿಮರ್ಶೆ ಮಾಡ್ತಾ ಹೋದ್ರೆ ನಾವು ಈ ಭೂಮಿ ಮೇಲೆ ಹುಟ್ಟಿರುವುದೇ ಮಹಾ ತಪ್ಪು. ಕ್ಷಣಾರ್ಧದಲ್ಲಿ ನಮ್ಮ ಕಣ್ಣ ಮುಂದೆ ಬಂದು ಇಲ್ಲದಿರಲಾರದು ಪೃಥ್ವಿರಾಜ್, ಇಲ್ಲದಿರಲಾರದು. ಹೀಗಿರುವಾಗ ಇದುವೇ ಈ ಜಗತ್ತಿನ ಕೆಲವು ಕಳ್ಳ ಅಂಗಡಿಗಳ ನಿಯಮಾವಳಿ ಅಂದ ಮೇಲೆ ವಿಧಿ ನಿಯಮದ ಪ್ರಕಾರ ಏಕೋ ಈ ಪ್ರಪಂಚದಲ್ಲಿ ಮಾನವರಾಗಿ ಜನ್ಮ ತಾಳಿ ಯಾವುದೋ ಉಪಾಯದಿಂದ ನಮ್ಮ ಬದುಕಿಗಾಗಿ ಈ ಭೂಮಿಯ ಆಳದಲ್ಲಿರುವ ನಿಧಿಯನ್ನ ಶೋಧಿಸುವ ಕಾರ್ಯದಲ್ಲಿ ಮುನ್ನುಡಿ ಇಟ್ಟಿದ್ದಾಗಿದೆ. ಇದರಿಂದ ಹಿಂದೆ ಸರಿಯುವ ಪ್ರಶ್ನೆಯೇ ಇರಬಾರದೆಂದರೆ ನಮಗಿರುವ ಏಕೈಕ ಆಧಾರ ಸ್ತಂಭವೇ ಈ ಕೋಲರುದ್ರ ಭೈರವ. ಅದಕ್ಕೆ ಹೇಗಾದ್ರೂ ಮಾಡಿ ಅವರನ್ನ ನಮ್ಮ ಕಾರ್ಯದಲ್ಲಿ ಬಳಸಿಕೊಂಡು ನಾವೇನಾದ್ರೂ ನಿಧಿ ಕಾರ್ಯಕ್ಕೆ ಕೈ ಹಚ್ಚಿದೀವಿ ಎಂದರೆ ಸೋಲಾಗಬಹುದೇ? ಸೋಲೆಂಬ ಶತ್ರು ನಮ್ಮ ಹತ್ತಿರವು ಸುಳಿಯಲಾರದು. ಹೀಗಿರುವಾಗ ಮಹಾಯಾಗದಲ್ಲಿ ತಲಿಂದರಾಗಿರುವ ಓ ಕಾಲರುದ್ರ ಭೈರವ, ದಯವಿಟ್ಟು ನಮ್ಮ ಮೇಲೆ ಕೃಪೆ ತೋರಿ. ಎದ್ದೇಳಿ ಬಾಬಾ, ಎದ್ದೇಳಿ. ಹಾ ಬಾಬಾ, ಈ ಸಮಯದಲ್ಲಿ ನೀವೇನಾದ್ರೂ ನಮ್ಮ ಮೇಲೆ ಕರುಣೆ ತೋರದೆ ಹೋದರೆ ಈ ಕ್ಷಣದಲ್ಲೇ ಈ ಹರಿತವಾದ ಚಾಕುವಿನಿಂದ ಚುಚ್ಚಿಕೊಂಡು ನಮ್ಮಿಬ್ಬರ ಬಿಸಿ ರಕ್ತದ ಪಾನಕವನ್ನ ಈ ಕಾಳಿ ಮಾತೆಯ ಪಾದಕ್ಕರ್ಪಿಸುತ್ತೇವೆ. ಇದೇನು ನಿಮ್ಮ ಹುಚ್ಚಾಟ? ಕಾಳಿ ಮಾತೆಯ ಸನ್ನಿಧಿಯಲ್ಲಿ ಅದೇನ ಮಾಡಲು ಹೊರಟಿರುವಿರಿ? ಪೊಗಳೆ ಮಕ್ಕಳೇ, ಪೊಗಳೆ. ಕಾಲರುದ್ರ ಭೈರವ ನೋಡಿ, ಈಗಾಗಲೇ ನಾವು ಯಾವ ಕಾರ್ಯವನ್ನು ಮಾಡಲು ಹೊರಟಿದ್ದೀವಿ ಅಂತ ನಿಮಗೀಗ ತಿಳಿದಿರಬಹುದು. ಆದ್ರೆ ಸಾಮಾನ್ಯ ಮನುಷ್ಯರಾದ ನಾವು ಯಾವುದೋ ಮನೆಯನ್ನು ಶೋಧಿಸಿ ಕಳ್ಳತನ ಮಾಡಿದಂತೆ ಈ ವಿಷಯದಲ್ಲಿ ಮಾತ್ರ ನಿಮ್ಮ ಸಲಹೆ ಇಲ್ಲದೆ ಮುನ್ನುಗ್ಗಲು ಸಾಧ್ಯವಿಲ್ಲ ಬಾಬಾ, ಖಂಡಿತ ಸಾಧ್ಯವಿಲ್ಲ. ನಿಜ ಬಾಬಾ, ಪೃಥ್ವಿರಾಜ್ ಹೇಳಿರುವಂತೆ ಆ ಬೆಲೆ ಕಟ್ಟಲಾಗದ ವಸ್ತು ನಮ್ಮ ವಶವಾಗಬೇಕೆಂದ್ರೆ ನೀವು ಸಲಹೆ ಕೊಟ್ಟರೆ ಮಾತ್ರ ಸಾಧ್ಯ. ಅದ್ಯಾವುದೆಂದು ಹೇಳಿ ಬಾಬಾ. ಮಹಾಕಾಳಿ, ಇದು ಬೇಕೆಂದ್ರ
ನಿಧಿ. ನಿಧಿ ಬೇಕಂದ್ರೆ ನಿಮಗೆ ನಿಧಿ. ನೀವು ಆಸೆ ಪಟ್ಟ ನಿಧಿ ನಿಮ್ ಕೈ ಸೇರ್ಬೇಕು ಅಂದ್ರೆ ನಾನು ಹೇಳುವ ಕೆಲಸವನ್ನ ಮಾಡುವಿರುತ್ತಾನೆ. ಹೇಳಿ ಭಕ್ತರೇ, ಹೇಳಿ. ಬಾಬಾ ಇದೇನು ಹೇಳ್ತೀವಿ ಬಾಬಾ? ನೋಡಿ, ಈಗಾಗಲೇ ನಾವು ನಿಮ್ಮ ಭಕ್ತರು, ನೀವು ನಮ್ಮ ದೇವರು. ಹೀಗಿರುವಾಗ ನಿಮ್ಮ ನಂಬಿ ಬಂದ ಭಕ್ತರಿಗೆ ಹೀಗೆ ಆಗಬೇಕೆಂದು ಆಜ್ಞೆ ಮಾಡಬೇಕೆ ಹೊರತು ವಿನಂತಿ ಮಾಡಬಾರದು ಬಾಬಾ, ವಿನಂತಿ ಮಾಡಬಾರದು. ಅದಕ್ಕೆ ಹೇಳಿ ಬಾಬಾ, ಆ ನಿಧಿಯನ್ನು ದಕ್ಕಿಸಿಕೊಳ್ಳಲು ನಾವೇನು ಮಾಡಬೇಕು? ಆ ವಿಷಯವಾಗಿ ನೀವು ಆಜ್ಞೆ ಮಾಡಿದ್ದೇ ಹೌದಾದ್ರೆ ನಿಮ್ಮ ಮಾತಿನಂತೆ ಈ ಮಾತಿನ ಸನ್ನಿಧಿಯಲ್ಲಿ ಜೀವಂತ ಅಗ್ನಿ ಪ್ರವೇಶ ಮಾಡಿಕೊಳ್ಳಿ ಎಂದರು, ಮಾಡಿಕೊಳ್ಳಬಲ್ಲೆ. ಅದೇ ರೀತಿ ನೀವು ಆಜ್ಞಾಪಿಸದೆ ಹೋದಾದ್ರೆ 100 ಕಿಲೋಮೀಟರ್ ಸುತ್ತಿ ಪಾದಯಾತ್ರೆ ಮಾಡಿ ಜಯಿಸಿ ಬಾ ಎಂದರು, ಜಯಿಸಿ ಬಲ್ಲೆವು. ಸಾಕು ಮಾಡಿ ನಿಮ್ಮ ತಲೆ ಬುರುಡ ಇಲ್ಲದ ಮಾತುಗಳ. ಈಗಾಗಲೇ ಈ ಕಾಲರುದ್ರ ಎಂತವನು ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಇವನು ಸಾಮಾನ್ಯದವನಲ್ಲ. ಹೀಗಿರುವಾಗ ಇವತ್ತು ಇವನೊಡನೆ ವ್ಯಕ್ತ ಕಾಲ ಹೊರಡ ಮಾಡದೆ ಹೊರಡೆ ಹೊರಡಿ ಆ ಮಂಚಳ್ಳಿಯ ಶಿವನ ಗುಡಿಯಲ್ಲಿ ರಾಮಶಾಸ್ತ್ರಿಯ ಮನೆಗೆ. ರಾಮಶಾಸ್ತ್ರಿಯ ಮನೆಗ ಅಲ್ಲೇನಿದೆ ಬಾಬಾ? ಅಲ್ಲೇ ಇರೋದು. ನೀವು ಯಾವುದನ್ನ ಆಸೆ ಪಡಬೇಕು ಅಂತ ಹಬ್ಬಿಸ್ತಿರೋರೋ ಆ ನಿಧಿ, ಆ ನಿಧಿ ಆ ರಾಮಶಾಸ್ತ್ರಿಯ ಮನೆಯಲ್ಲಿ ಸತ್ತು ಹೋಗಿರೋ ಅವನ ಮಗಳಿಗೆ ಮಾತ್ರ ಗೊತ್ತು ನಿಧಿಯ ವಿಷಯ. ಆ ರಾಮಶಾಸ್ತ್ರಿಯ ಮಗಳಿಗೆ ನಿಧಿ ರಹಸ್ಯ ಆಗುತ್ತಿದೆಯಾ? ಹಾಗಾದ್ರೆ ಈಗಾಗಲೇ ನಾವು ಅಲ್ಲಿಗಾಗಿ ಏನ್ ಕೆಲಸ ಮಾಡಬೇಕು ಹೇಳಿ ಬಾಬಾ, ಹೇಳಿ. ನೀವು ಕೆಲಸ ಮಾಡ್ಬೇಕಾಗಿರೋದೇ ಇಷ್ಟೇ. ಬನ್ನಿ. ನಿಧಿಯ ರಹಸ್ಯ ಈ ರುದ್ರ ಯಾವತ್ತು ಭದ್ರ ಸುಭದ್ರ. ಹೊರಡೆ ಆ ಮಂಚಳ್ಳಿಯ ಶಿವನ ಗುಡಿಯಲ್ಲಿ ಪೂಜೆ ಮಾಡೋ ರಾಮಚಂದ್ರ ಶಾಸ್ತ್ರಿಯ ಮನೆಗೆ ಹೊರಡಿ. ಜೈ ಮಹಾಕಾಳಿ. ಅಂತೂ ಕಾಲರುದ್ರ ಭೈರವನ ಚಾಣಾಕ್ಷತನದಿಂದ ತಿಳಿದುಕೊಂಡಾಯಿತು ನಿಧಿ ಇರುವ ರಹಸ್ಯ. ಇನ್ನು ಮುಂದೆ ರಾಮಶಾಸ್ತ್ರಿಯ ಮಗಳ ಕೈಯಲ್ಲಿದೆ ನಮ್ಮ ಭವಿಷ್ಯ. ಅದಕ್ಕೆ ಆ ಹೆಣ್ಣು ಒಪ್ಪಿ ನಿಧಿ ಇರುವ ಜಾಗ ತೋರಿಸಿದರೆ ಮುಂದೆ ಎಂದು ಎದುರಾಗದು ಆಕೆಯ ಬಾಳಿನಲ್ಲಿ ಕಲ್ಮಸ. ಒಂದಾನೊಂದು ವೇಳೆ ಅವಳು ನಮ್ಮ ಮಾತನ್ನು ಧಿಕ್ಕರಿಸಿ ನಮ್ಮಾಸೆಗೆ ಬೆಚ್ಚಿಡಲು ಪ್ರಯತ್ನ ಪಟ್ಟರೆ ಅಂದೇ ನಾವಿಬ್ಬರು ಸೇರಿ ಮಾಡುವೆವು